ಸರ್ ಈಗ ಇನ್ನೊಂದು ನಾನು ಭೀಮನ್ ಪಾತ್ರ ಆಂಜನೇಯನ ಪಾತ್ರ ಮಾಡೋಂಥದ್ದು ನಾನು ಶ್ರೀರಾಮನ ಭಕ್ತನೇ ಏನು ಅವತ್ತಿಗೆ ಏನು ಪ್ಲ್ಯಾನ್ ಮಾಡಿರೋ ನೀವು ಕಾಂಗ್ರೆಸ್ ಅವ್ರು ಕೆಲವರು ನಾವು ಅವತ್ತು ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಭಾಳ ಸ್ವಾಗತ ಸಂತೋಷ, ಅದರಲ್ಲಿ ಎರಡನೇ ಮಾತಿಲ್ಲ. ನಾವು ಇಲ್ಲಿಗೆ ಈ ರಶ್ ಒಳಗೆ ಅಲ್ಲೆಲ್ಲ ಹೋಗೋಕ್ಕಾಗಲ್ಲ. ತದನಂತರ ನಾವು ಹೋಗಿ ಪೂಜೆ ಮಾಡಿಸ್ಕೊಂಡು ಆ ಮಂದಿರವನ್ನು ನೋಡ್ಕೊಂಡು ಇನ್ನೂ ಕಂಪ್ಲೀಟ್ ಆಗಿಲ್ಲ ಅಂತಾರೆ. ಕಂಪ್ಲೀಟ್ ಆದಮೇಲೆ ಆ ಮಂದಿರವನ್ನು ಪೂರ್ಣಗೊಳಿಸಿದ ಮೇಲೆ ಹೋಗಿ ನೋಡ್ಕೊಂಡು ಬರ್ತೀವಿ. ಮತ್ತು ಅವತ್ತೇನು ಸಾಂಕೇತಿಕವಾಗಿ ಇವರು ಉದ್ಘಾಟನೆ ಮಾಡಿಕೊಂಡಿದ್ದಾರೆ, ನಾವು ಏನು ಯಾರ ವಿರೋಧಿಗಳಲ್ಲ. ನಾವು ಸಹ ಮೆರವಣಿಗೆ ಮಾಡಿ ಶ್ರೀರಾಮಚಂದ್ರನಿಗೆ ಫೋಟೋಕ್ಕೆ ಪೂಜೆ ಮಾಡಿ, ಮೂರ್ತಿಗೆ ಪೂಜೆ ಮಾಡಿ, ನಾವು ಸತ್ಯ ರಾಮನ ಭಕ್ತರು, ನಾವು ರಾಮನ ಭಕ್ತರು ಅನ್ನೋದನ್ನು ತೋರಿಸ್ತೀವಿ. ನಾವು ಇದು ಯಾರ ಮನೆ BJP ಆಸ್ತಿ ಅಲ್ಲ. BJPಗೇನು ಆಸ್ತಿ ಕೊಟ್ಟಿಲ್ಲ ನಾವು. ಶ್ರೀರಾಮಚಂದ್ರನ ನೀವು ಒಬ್ಬರೇ ಮಾಡ್ಕೊಳ್ಳಿ ಅಂತ ಏನು ಮಾಡಿಲ್ಲ. ಅವ್ರು ಹಂಗೆ ಮಾಡ್ತಾವ್ರೆ. ಏನು ಮಾತೆತ್ತೀರ ಅವ್ರದ್ದೇ ಶ್ರೀರಾಮಚಂದ್ರ, ಅದು ಬಿಟ್ಟು ಇನ್ಯಾರು ಎಲ್ಲ ನಾವೆಲ್ಲ ವಿರೋಧಿಗಳು ಅನ್ನೋ ರೀತಿ ಬಿಂಬಿಸ್ತಾವ್ರೆ ಅವರು. ನಾವು ವಿರೋಧಿಗಳೆಲ್ಲ, ನಾವು ಶ್ರೀರಾಮನ ಭಕ್ತರೆ. ನಾವು ಅವರು ಅಲ್ಲಾನ ಪೂಜೆ ಮಾಡ್ತಾರೆ, ಕ್ರಿಶ್ಚಿಯನ್ಸು ಯೇಸುನ ಪೂಜೆ ಮಾಡ್ತಾರೆ. ನಾವು ದೇವರುಗಳನ್ನು ಪೂಜೆ ಮಾಡ್ತೀವಿ. ಶ್ರೀಕೃಷ್ಣನ ಪೂಜೆ ಮಾಡ್ತೀವಿ, ಶ್ರೀರಾಮಚಂದ್ರನ ಪೂಜೆ ಮಾಡ್ತೀವಿ, ಈಶ್ವರನ್ ಮಾಡ್ತೀವಿ, ಬಸವಣ್ಣವ್ರು ಮಾಡ್ತೀವಿ. ನಾವು ಕೂಗ್ತೀವಿ ಶ್ರೀರಾಮಚಂದ್ರ. ಏನು ಅವ್ರಿಗೇನು ಇದು ಕೊಟ್ಟಿದ್ದೀವಿ ನಾವು? ಶ್ರೀರಾಮಚಂದ್ರ ಜೈ ಅಂತೀವಿ, ಈಗಲೂ ಜೈ ಅಂತ ಇದ್ದೀವಲ್ಲ. ನಾವು ಹಿಂದೂಗಳೇ. ನಾವೇನು ಹಿಂದೂಗಳನ್ನ ಯಾರಿಗೆ ದತ್ತು ಕೊಟ್ಟಿಲ್ಲ. ನಾವು ಹಿಂದೂಗಳೇ, ಒರಿಜಿನಲ್ ಹಿಂದೂಗಳು ನಾವು. ನಾವು ಹೇಳ್ತೀವಿ ಇವರು ಹಿಂದೂಗಳು ಅಂತ ಹೆಸರು ಹೇಳ್ಕೊಂಡು ಹೊಂಟ್ರೆ ನಾವು ಹಿಂದೂಗಳು. ನಮ್ಮನ್ನೇನು ಮಾಡ್ತೇನಂತ ಜನ ಕೇಳ್ತೀವಿ ನಾವು. ನಾವೇನು ಹಿಂದೂ ವಿರೋಧಿ ಕೆಲಸ ಏನು ಮಾಡಿದ್ದೀವಿ? ಏನು ಮಾಡಿದ್ದೀವಿ ಈ ದೇಶದಲ್ಲಿ, ಈ ಪ್ರಪಂಚದಲ್ಲಿ ಹಿಂದೂ ವಿರೋಧಿ ಕೆಲಸನ? ಮಹಾತ್ಮ ಗಾಂಧೀಜಿ ಹೇಳಿರು, ಮಹಾತ್ಮ ಗಾಂಧೀಜಿ ರಾಮರಾಜ್ಯ ಆಗಬೇಕು, ಶ್ರೀರಾಮನ ಹೆಸರಿನಲ್ಲಿ ಅವತ್ತೇ ರಾಮರಾಜ್ಯ ಆಗಬೇಕು. ಒಂದು ಹಿಂದೂ ಮುಸಲ್ಮಾನ್ ಕ್ರೈಸ್ತರೆಲ್ಲ ಒಂದೇ ಗೀತೆ ನಡಿ, ಒಂದೇ ಸಂಸ್ಕೃತಿ ಅಡಿ ಹೋಗಬೇಕು. ನಾವೆಲ್ಲ ಒಂದಾಗಿ ಬಾಳಬೇಕು. ಈ ದೇಶ ಜಾತ್ಯತೀತ ರಾಷ್ಟ್ರ ಆಗಬೇಕು. ಜಾತ್ಯತೀತ ರಾಷ್ಟ್ರನೇ ಇದು. ಇಂಡಿಯಾ ದೇಶ ಜಾತ್ಯತೀತ ರಾಷ್ಟ್ರ ಅಂತ ಅಲ್ಲಿ ವಿಶ್ವಸಂಸ್ಥೆಯಲ್ಲಿ ಏನಂತ ಹೇಳಿ ಬಂದಾರೆ ಇವರು? ಜಾತ್ಯತೀತ ರಾಷ್ಟ್ರ ಅಂತ ಹೇಳಿಲ್ವೇನ್ರಿ? ಇವ್ರು ಹೆಂಗ್ರಿ ಜಾತೀಯತೆ ಮಾಡ್ತಾ ಇದ್ದಾರೆ? ಈಗ ಒಂದು ಕೂಮನ್ನು ವಿರೋಧ ಮಾಡ್ತಾ ಇದ್ದಾರೆ ಇವರು. ಕಾಂಗ್ರೆಸ್ ಅಲ್ಲಿ ಇನ್ನೂ ಆಗೇ ಇಲ್ಲ, ಅದು ಪೂರ್ಣ ಆಗಿಲ್ಲ. ಆಮೇಲೆ ಹೋಗ್ತಾರೆ, ನೋಡ್ಕೊಂಬರ್ತಾರೆ. ನಾನು ಹೇಳಿದ್ನಲ್ಲ ಆಮೇಲಿಂದ ಹೋಗ್ತೀನಿ ಅಂತ. ನಾನು ಹೋಗ್ತೀನಿ. ನಾನು ಹೋಗಿ ದೇವ್ರ ಪೂಜೆ ಮಾಡಿಸ್ಕೊಂಡು ರಾಮ ಮಂದಿರ ನೋಡ್ಕೊಂಬರ್ತೀನಿ. ಪೂರ್ಣ ಆಗಲಿ, ಒಳ್ಳೆ ಕಾಲ ಬಂದಿದೆ, ಈಗೆಲ್ಲ ಹೋಗ್ಬೋದು ಅಂತೇಳಿ ಎಲ್ಲ ಸಾರ್ವಜನಿಕರು ಹೋಗುವಂಥ ಕಾಲದಲ್ಲಿ ನಾನು ನನ್ನ ಹಿಂಬಾಲಕರನ್ನೆಲ್ಲ ಕರ್ಕೊಂಡು ಒಂದು 100-200 ಜನ ಹೋಗ್ತೀವಿ. ಹೋಗಿ ರಾಮನ ನೋಡ್ಕೊಂಬರ್ತೀವಿ. ಆ ಮಂದಿರ ರಾಮನ್ನ ಎಲ್ಲ ತಲೂ ನೋಡ್ತೀವಿ, ಮಂದಿರ ನೋಡ್ಕೊಂಬರ್ತೀವಿ. ರಾಮನ್ನೇನು ದಿವಸ ಇಲ್ಲೇ ನೋಡೋಕ್ಕಲ್ವ? ನಾನು ಬೇಕಾದಷ್ಟು ರಾಮ ಮಂದಿರ ಕಟ್ಸಿದ್ದೀನಿ ಇಲ್ಲಿ.